ಹಲೋ ಸ್ನೇಹಿತರೆ, ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಹಿರಿಯರು ಹೇಳಿರುವ ಕೆಲವು ಸಂಪ್ರದಾಯಗಳನ್ನು ನಾವು ಪಾಲಿಸುತ್ತೇವೆ. ಆದರೆ ಅದರ ಹಿಂದಿನ ಕಾರಣ ನಮಗೆ ತಿಳಿದಿರುವುದಿಲ್ಲ. ಅಂತಹ ಆಸಕ್ತಿದಾಯಕ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. 1. ಹೆಂಡತಿ ಗಂಡನ ಎಡಭಾಗದಲ್ಲಿ ಯಾಕಿರಬೇಕು? ನಮ್ಮ ಸಂಪ್ರದಾಯದಲ್ಲಿ ಗೃಹಸ್ಥನು ಮಾಡುವ ಸತ್ಕಾರ್ಯಗಳಲ್ಲಿ ಹೆಂಡತಿ ಗಂಡನ ಎಡಭಾಗದಲ್ಲಿರಬೇಕು. ದೇವರಿಗೆ ಅಭಿಷೇಕ, ಮಲಗುವಾಗ, ಪುರಾಣ ಕೇಳುವಾಗ, ದಂಪತಿ ಸ್ನಾನ ಮಾಡುವಾಗ, ದಾನ ಧರ್ಮಾದಿಗಳನ್ನು ಮಾಡುವಾಗ ಎಡಭಾಗದಲ್ಲಿರಬೇಕು. ಕನ್ಯಾದಾನ, ದೇವಪ್ರತಿಷ್ಠೆ, ಯಜ್ಞ ಮಾಡುವಾಗ ಹೆಂಡತಿ ಬಲಭಾಗದಲ್ಲಿರಬೇಕು. ಪರಮೇಶ್ವರನು ತನ್ನ ಬಲಭಾಗದಿಂದ ಪುರುಷನನ್ನು, ಎಡಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದ್ದಾನೆ. ಮನುಷ್ಯರಿಗೆ ಹೃದಯ ಎಡಭಾಗದಲ್ಲಿರುವುದರಿಂದ ಚಲನಶಕ್ತಿ ಅದೇ ಭಾಗದಿಂದ ಉತ್ಪನ್ನವಾಗುತ್ತದೆ. ಆದ್ದರಿಂದ ಎಡಭಾಗಕ್ಕೆ ವಿಶೇಷ ಮಹತ್ವವಿದೆ. 2. ನಿಂತು ನೀರು ಕುಡಿಯಬಾರದು ಯಾಕೆ? ನಮ್ಮ ಹಿರಿಯರು ಹೇಳುವುದನ್ನು ನೀವು ಕೇಳಿರಬಹುದು. ಇದರ ಹಿಂದೆ ಒಂದು ಕಾರಣ ಇದೆ. ನೀರು ಮಾನವನ ಆರೋಗ್ಯಕ್ಕೆ ತೀರಾ ಅವಶ್ಯಕ. ಬಾಯಾರಿ ಬಂದಾಗ ಅವಸರದಲ್ಲಿ ನೀರು ಕುಡಿಯಬಾರದು. ಇದರಿಂದ ಆರೋಗ್ಯಕ್ಕೆ ಹಾನಿ. ಅವಸರದಲ್ಲಿ ನೀರು ಕುಡಿಯುವುದರಿಂದ ಶ್ವಾಸಕೋಶಕ್ಕೆ ಹೋಗಿ ತೊಂದರೆಯಾಗುವುದೂ ಇದೆ. ಇಂತಹ ಹಾನಿ ತಪ್ಪಿಸಲು ಕುಳಿತು ನೀರು ಕುಡಿಯಬೇಕು ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ನಿಂತು ನೀರು ಕುಡಿಯಬಾರದೆಂಬುದು ಸಂಪ್ರದಾಯವೇ ಆಗಿ ಹೋಯಿತು. 3. ಬೆವರುತ್ತಿರುವಾಗ ಸ್ನಾನ ಮಾಡಬಾರದೇಕೆ? ಕಠಿಣ ಕೆಲಸ ಅಥವಾ ವ್ಯಾಯಾಮ ಮಾಡಿದಾಗ ದೇಹ ಬೆವರುತ್ತದೆ. ದೇಹದ ಒಳಭಾಗದಿಂದ ಮಲಿನತೆಯನ್ನು ತೇವರೂಪದಲ್ಲಿ ರೋಮಕೂಪಗಳ ಮೂಲಕ ಹೊರಹಾಕುವ ಕ್ರಿಯೆ ಬೆವರು. ಇಂತಹ ವೇಳೆ ತಣ್ಣೀರು ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಬೆವರುವ ಪ್ರಕ್ರಿಯೆಗೆ ತಡೆಯುಂಟಾಗುತ್ತದೆ. ದೇಹದಲ್ಲಿ ಉಷ್ಣಾಂಶವು ಹೆಚ್ಚಾಗಿರುವ ಆ ಹೊತ್ತಿನಲ್ಲಿ ತಣ್ಣೀರು ಸ್ನಾನದಿಂದ ದೇಹದ ಆರೋಗ್ಯಕ್ಕೆ ಹಾನಿಯಾಗಬಹುದು. ಆದ್ದರಿಂದ ಬೆವರುವುದು ನಿಂತ ಮೇಲೆ ಸ್ನಾನ ಮಾಡಬೇಕೆಂಬ ನಂಬಿಕೆ ಇದೆ. 4. ಬಿಕ್ಕಳಿಕೆ ಬಂದರೆ ಕಳ್ಳತನ ಮಾಡಿದ್ದಾನೆಂದು ಯಾಕೆ ಹೇಳುತ್ತಾರೆ? ಕಳ್ಳತನದಿಂದ ಆಹಾರ ತಿಂದರೆ ಅವಸರವಾಗಿ ತಿನ್ನುತ್ತಾರೆ. ಅವಸರದಿಂದ ತಿಂದ ಆಹಾರವು ಬಿಕ್ಕಳಿಕೆ ತರುತ್ತದೆ. ಇದು ಆಹಾರದ ದೋಷವಲ್ಲ. ಶುಂಠಿ ಬೆರೆಸಿದ ಕಾಫಿ ಕುಡಿದರೂ ಬಿಕ್ಕಳಿಕೆ ಬರುತ್ತದೆ. ಅಜೀರ್ಣದಿಂದಲೂ ಬರಬಹುದು. ಬಿಕ್ಕಳಿಕೆ ಬಂದರೆ ಕಳ್ಳತನ ಮಾಡಿದ್ದಾನೆಂದು ಹೇಳುವುದು ಒಂದು ವಾಡಿಕೆಯಾಗಿದೆ. 5. ರಾತ್ರಿ ಊಟ ಮಾಡದೆ ಮಲಗಬಾರದು ಯಾಕೆ? ನಮ್ಮ ಅಜ್ಜಿಯರು ರಾತ್ರಿ ಊಟ ಮಾಡದೆ ಮಲಗಬಾರದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು. ಅದರ ಹಿಂದಿರುವ ಸತ್ಯ ಏನೆಂದರೆ, ದಿನಕ್ಕೆ 3 ಬಾರಿ ಆಹಾರ ಸೇವನೆಯಿಂದ ಆರೋಗ್ಯ ಲಭಿಸುತ್ತದೆ. 3 ಬಾರಿ ಸೇವಿಸುವ ಆಹಾರದ ನಡುವೆ ನಿಗದಿತ ಅಂತರವೂ ಬೇಕು. ರಾತ್ರಿಯ ಊಟದ ಮತ್ತು ಬೆಳಗಿನ ಉಪಹಾರದ ನಡುವೆ ಅಂತರ ಹೆಚ್ಚು. ರಾತ್ರಿ ಊಟ ಮಾಡದೆ ಹೋದರೆ ಮತ್ತಷ್ಟು ಅಂತರ ಉಂಟಾಗಿ ಮಾರನೆಯ ದಿನ ಏಳುವಾಗ ಅಶಕ್ತತೆ ಉಂಟಾಗುವ ಸಾಧ್ಯತೆ ಇದೆ. ಶರೀರದ ಕ್ರಿಯಾವ್ಯವಸ್ಥೆಗೆ ಶಕ್ತಿ ಸಾಲದಾದಾಗ ಶರೀರದಲ್ಲಿರುವ ಕೊಬ್ಬನ್ನು ಬಿಟ್ಟು ತಾತ್ಕಾಲಿಕ ಶಕ್ತಿ ಒದಗುತ್ತದೆ. ಇದರಿಂದಾಗಿ ಶರೀರವು ಬಳಲುತ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು. ಇಲ್ಲದೆ ಹೋದರೆ ಗ್ಯಾಸ್ಟ್ರಿಕ್ ಅಲ್ಸರ್, ಹೊಟ್ಟೆ ಹುಣ್ಣು ಇತ್ಯಾದಿ ಬರುತ್ತದೆ. 6. ಎಂತಹ ಪ್ರಾಣಿಗಳನ್ನು ಸಾಕುವುದರಿಂದ ಮನೆಗೆ ಅಶುಭ? ಅಶುಭ ಲಕ್ಷಣವಿರುವ ಪ್ರಾಣಿಗಳನ್ನು ಸಾಕಬಾರದು. ಗ್ರಹಣದ ದಿನ ಜನಿಸಿದ ಪ್ರಾಣಿ ಮನೆಯಲ್ಲಿರಬಾರದು. ಮಲಗಿಕೊಂಡು ಗಟ್ಟಿಯಾಗಿ ಅಳುವ ನಾಯಿಗಳು, ಕಪ್ಪು ಬೆಕ್ಕು, ಆತಂಕದಲ್ಲಿ ಕಿರುಚುವ ಕೋಳಿ, ಕುಂಟುಕೋಳಿ, ಬಾಲ ಮೇಲಕ್ಕೆತ್ತಿರುವ ಮೇಕೆ, ಕಣ್ಣೀರು ಸೋರಿಕೊಂಡಿರುವ ಹಸು, ಕಪ್ಪು ನಾಲಿಗೆ ಇರುವ ಪ್ರಾಣಿಗಳು
ಮಣಿಗೆ ಶುಭವಲ್ಲ. 7. ತುಳಸಿಯನ್ನು ಕಣ್ಣಿಗೆ ಮುಟ್ಟಿಸಿ ಕಿವಿಗೆ ಇಟ್ಟುಕೊಳ್ಳುವುದು ಯಾಕೆ? ಇದರ ಹಿಂದಿರುವ ರಹಸ್ಯ ಏನೆಂದರೆ, ಪ್ರಸಾದ ರೂಪವಾಗಿ ದೊರೆತ ತುಳಸಿ ಎಲೆಯನ್ನು ಹೃದಯಕ್ಕೆ ಸ್ಪರ್ಶಿಸಿ ಕಣ್ಣಿಗೆ ಒತ್ತಿಕೊಂಡು ಕಿವಿಯಲ್ಲಿ ಇಟ್ಟುಕೊಳ್ಳುವುದು ನಮ್ಮ ಸಂಪ್ರದಾಯ. ಇದರ ಅಂತರಾರ್ಥ ಏನೆಂದರೆ, ಸುಮಧುರ ಮಾತು, ಭಗವಂತನ ನಾಮ ಕಿವಿಗೆ ಬೀಳಲಿ ಎಂದರ್ಥ. ತುಳಸಿಯನ್ನು ಹೃದಯಕ್ಕೆ ಸ್ಪರ್ಶಿಸುವುದರಿಂದ ಶುದ್ಧ ರಕ್ತ ಸಂಚಾರವಾಗುತ್ತದೆ. ಕಣ್ಣಿಗೆ ಸ್ಪರ್ಶಿಸುವುದರಿಂದ ಕಣ್ಣು ತುರಿಕೆ ಮುಂತಾದ ಕಾಯಿಲೆ ವಾಸಿಯಾಗುತ್ತದೆ. ಕಿವಿಯಲ್ಲಿಟ್ಟುಕೊಂಡಾಗ ಶಬ್ದಪಟಲಕ್ಕೆ ಹಾನಿ ತಪ್ಪುತ್ತದೆ. 8. ತುಳಸಿಯನ್ನು ಮಧ್ಯಾಹ್ನದ ಮೇಲೆ ಕೊಯ್ಯಬಾರದು ಯಾಕೆ? ತುಳಸಿ ಲಕ್ಷ್ಮಿಯ ವಾಸಸ್ಥಾನ. ಹೋಮದ ಪೂರ್ಣಾವತಿಯಾದ ಮೇಲೆ ತುಳಸಿಯನ್ನು ಉದ್ವಾಸನೆ ಮಾಡಿ ವಿಸರ್ಜಿಸುವರು. ಹಾಗೆಯೇ ಜಠರಾಗ್ನಿಗೆ ಅನ್ನ ಎಂಬ ಪೂರ್ಣಾಹುತಿ ನೀಡುವುದೇ ಅನ್ನಯಜ್ಞ. ಊಟ ಆದ ಮೇಲೆ ದೇಹದ ಪರಿಶುದ್ಧತೆ ಕಡಿಮೆ. ಆದ್ದರಿಂದ ತುಳಸಿಯನ್ನಾಗಲಿ ದೇವರ ವಿಗ್ರಹವನ್ನಾಗಲಿ ಮುಟ್ಟಬಾರದು. ಆಗ ಅವುಗಳ ಪಾವಿತ್ರತೆ ಕಡಿಮೆಯಾಗುತ್ತದೆ, ಸಾನ್ನಿಧ್ಯ ಕ್ಷೀಣಿಸುತ್ತದೆ. ಯಾವುದೇ ಸಸ್ಯಗಳು ಹಗಲು ಆಮ್ಲಜನಕವನ್ನು ಹೊರಸೂಸುವುದು ಹೆಚ್ಚು, ಇಂಗಾಲದ ಡೈಆಕ್ಸೈಡ್ ಒಳಗೆ ತೆಗೆದುಕೊಳ್ಳುತ್ತದೆ. ಮಧ್ಯಾಹ್ನದ ವೇಳೆ ಇದು ಕಡಿಮೆಯಾಗುತ್ತದೆ. ಆದ್ದರಿಂದ ಮಧ್ಯಾಹ್ನದ ನಂತರ ತುಳಸಿ ಗಿಡಕ್ಕೆ ಸುತ್ತು ಬರುವುದಾಗಲಿ ಮುಟ್ಟುವುದಾಗಲಿ ಒಳ್ಳೆಯದಲ್ಲ. ಅದೇ ವೇಳೆ ತುಳಸಿ ಕೊಯ್ಯುವುದು ಸರಿಯಲ್ಲ. ಅದಕ್ಕಾಗಿ ಇಂತಹ ಕಟ್ಟುಪಾಡುಗಳು ಬಂದಿದೆ. 9. ದೇವರ ವಿಗ್ರಹದ ಎದುರು ನಿಂತು ಪ್ರಾರ್ಥಿಸಬಾರದು ಯಾಕೆ? ದೇವಸ್ಥಾನದಲ್ಲಿ ಒಂದು ಬದಿಯಲ್ಲಿ ನಿಂತು ನೀವು ಪ್ರಾರ್ಥಿಸುವುದನ್ನು ನೋಡಿರಬಹುದು. ದೇವರ ವಿಗ್ರಹದ ಎದುರು ನಿಂತು ಪ್ರಾರ್ಥನೆ ಮಾಡುವುದು ಉಚಿತವಲ್ಲ. ಸುಮಾರು 30 ಡಿಗ್ರಿ ಎಡ ಅಥವಾ ಬಲಭಾಗಕ್ಕೆ ಕೈ ಮುಗಿದು ಕಣ್ಣು ಮುಚ್ಚಿ ಪ್ರಾರ್ಥಿಸಬೇಕು. ದೇವರ ವಿಗ್ರಹದಿಂದ ಹೊರಬೀಳುವ ಕೃಪಾಶಕ್ತಿ ತರಂಗಗಳಾಗಿ ಪ್ರವಹಿಸಿ ಭಕ್ತನನ್ನು ಸೇರುತ್ತದೆ. ಹೀಗೆ ನಿಂತಾಗ ಮೆದುಳಿನ ಪ್ರಾಣಶಕ್ತಿ ಶರೀರದ ಪೂರ್ತಿ ವ್ಯಾಪಿಸುತ್ತದೆ. ಕೈಗಳಲ್ಲಿನ ಪ್ರತಿ ಬೆರಳು ವಿಭಿನ್ನವಾದ ಶಕ್ತಿಯನ್ನು ಹೊಂದಿರುತ್ತದೆ. ಹೀಗೆ ಕೈ ಮುಗಿದು ನಿಂತಾಗ ಶಾರೀರಿಕ ಬಲ, ಬುದ್ಧಿಬಲ, ಆತ್ಮವಿಶ್ವಾಸ ಹೊಂದುತ್ತಾರೆ. 10. ಉಪ್ಪನ್ನು ಯಾಕೆ ಕೈಯಲ್ಲಿ ಕೊಡಬಾರದು? ಉಪ್ಪನ್ನು ಇನ್ನೊಬ್ಬರಿಗೆ ಕೊಡುವಾಗ ಕೈಯಲ್ಲಿ ಕೊಡಬೇಡ, ಕೆಳಗೆ ಇಡು ಅಥವಾ ಬಟ್ಟಲಿಗೆ ಹಾಕು ಎಂದು ಹೇಳುವುದನ್ನು ನೀವು ಕೇಳಿದಿರಾ? ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧು ಇಲ್ಲ ಎಂಬ ಗಾದೆ ಮಾತು ಜನಜನಿತ. ಉಪ್ಪು ಹಾಕದ ಅಡುಗೆ ರುಚಿಸದು. ದೈಹಿಕ ಆರೋಗ್ಯಕ್ಕೂ ಉಪ್ಪು ಅತ್ಯವಶ್ಯಕ. ಈ ಎಲ್ಲ ದೃಷ್ಟಿಯಿಂದ ಉಪ್ಪು ಒಂದು ಸಂಪತ್ತು, ಅಂದರೆ ಲಕ್ಷ್ಮಿಯ ಸೂಚಕ. ಇನ್ನೊಂದು ರೀತಿಯಲ್ಲಿ ಮೃತ್ಯು ಪಂಚಕದಲ್ಲಿ ಉಪ್ಪನ್ನು ಬಳಸುತ್ತಾರೆ. ಮೃತ್ಯು ಯಮನಿಗೆ ಹತ್ತಿರ. ಮೃತ್ಯು ಪರಿಹಾರವಾಗಲೆಂದು ಉಪ್ಪನ್ನು ಇತರರ ಕೈಯಲ್ಲಿ ಕೊಟ್ಟರೂ ತೆಗೆದುಕೊಳ್ಳಬಾರದು. ಯಾಕೆಂದರೆ ಮೃತ್ಯುವನ್ನು ಯಾರು ಸ್ವೀಕರಿಸುತ್ತಾರೆ? ಉಪ್ಪನ್ನು ಕೈಯಲ್ಲಿ ಕೊಟ್ಟರೆ ಜಗಳ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಉಪ್ಪನ್ನು ಕೈಯಲ್ಲಿ ಕೊಡಬಾರದೆಂಬ ನಂಬಿಕೆ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.